ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ 7% ಮೀಸಲಾತಿ ಜಾರಿಯಾಗಬೇಕೆಂದು ಆಗ್ರಹಿಸಿ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ನಗರದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶವನ್ನು ನಡೆಸಲಾಯಿತು. ನಗರದ ದಾವಣಗೆರೆ ಹರಿಹರ ಅರ್ಬನ್ ಬ್ಯಾಂಕ್ ಸಮುದಾಯ ಭವನದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು, ಶಾಸಕ ರಮೇಶ್ ಜಾರಕಿಹೊಳಿ, ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತು, ರಾಜು ಗೌಡ ಸೇರಿದಂತೆ ಸಮುದಾಯದ ಪ್ರಮುಖ ನಾಯಕರು ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು 7% ಹೆಚ್ಚಳ ಮಾಡಲಾಗಿತ್ತು. ಆದರೆ ಈ ಕ್ರಮವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆಯ ಬಳಿಕ ನ್ಯಾಯಾಲಯದಿಂದ ಮೀಸಲಾತಿ ಹೆಚ್ಚಳ ರದ್ದುಗೊಂಡಿರುವ ಹಿನ್ನೆಲೆಯಲ್ಲಿ ಮುಂದಿನ ಕಾನೂನಾತ್ಮಕ ಮತ್ತು ರಾಜಕೀಯ ನಡೆಗಳ ಕುರಿತು ಸಮಾವೇಶದಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ವಾಲ್ಮೀಕಿ ಸಮುದಾಯಕ್ಕೆ ಕಾಯಂ ಹಾಗೂ ಶಾಶ್ವತ ನ್ಯಾಯ ದೊರಕಿಸಿಕೊಡಲು ಈ 7% ಮೀಸಲಾತಿ ಹೆಚ್ಚಳವನ್ನು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಮಾವೇಶದಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಯಿತು. ಸಾಮಾಜಿಕ ನ್ಯಾಯ ಮತ್ತು ಸಮುದಾಯದ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗಾಗಿ ಸಂಘಟಿತ ಹೋರಾಟ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ ವಾಲ್ಮೀಕಿ ಸಮುದಾಯದ ಶಾಸಕರು, ಮಾಜಿ ಶಾಸಕರು ಹಾಗೂ ಮುಖಂಡರು ಒಟ್ಟಾಗಿ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸಬೇಕು ಎಂದು ಸಮಾವೇಶದಲ್ಲಿ ಮುಖಂಡರು ಒಕ್ಕರಲಿನಿಂದ ಕರೆ ನೀಡಿದರು. ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಅವರು ತಿಳಿಸಿದ್ದಾರೆ. ನಮ್ಮಂತಿರುವಂತ ಸವಾಲು ಎನ್ನುವಂತ ವಿಷಯವನ್ನು ನಮ್ಮ ಮುಂದೆ ಇಡುತ್ತೇವೆ. ಯಾಕಂದ್ರೆ ಇಲ್ಲಿ ಬಂದಂತವರು ಎಲ್ಲ ಕೂಡ ಬಿಜೆಪಿಗೆ ಸಂಬಂಧಪಟ್ಟಿರಂತ ಎಸ್ಟಿ ಸಮುದಾಯದಲ್ಲಿದ್ದಂತ ನಾಯಕರೆಲ್ಲರೂ ಒಂದು ಕಡೆ ಸೇರ್ಕೊಂಡಿವೆ. ಇವತ್ತು ಬೇರೆ ಕಡೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂತ ನಾಯಕರು ಕೂಡ ಆ ಕಡೆ ಕೂಡ ಇದ್ದಾರೆ. ಆ ಕಡೆ ಕೂಡ ಇದ್ದಾರೆ ಅಂತ ಹೇಳಿದ್ರೆ ನಾವು ಇದನ್ನ ಯಾವ ರೀತಿಯಲ್ಲಿ ಅವ್ರು ಮುಟ್ಟಿಸ್ಬೇಕು, ಅವ್ರ ಮನಸ್ಸನ್ನು ಸಮುದಾಯ ಗೆಲ್ಲಬೇಕು ಅನ್ನೋದು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿದೆ. ಕೇವಲ ನಾವೆಲ್ಲರೂ ಇಲ್ಲಿ ನೀವು ಕ್ಯಾಟಿಕಲ್ ಹೊಡೆಯಕ, ಶೈಲ್ಯ ಹೊಡೆಯಕ, ಚಪ್ಪಾಳೆ ಹೊಡೆಸ್ಕೊಳ್ಳೋದ್ರಾಗಿ ಬಂದಿಲ್ಲ. ನಾವು ಬಂದಿರೋಂಥ ಮೂಲ ಉದ್ದೇಶ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಈ ಸಮುದಾಯ ವಿಚಾರ ಬಂದಂತ ಟೈಮಲ್ಲಿ ಅವನು ಕಾಂಗ್ರೆಸ್, ಅವನು ಬಿಜೆಪಿ, ಅವನು JDS ಅಂತೇಳಿ ನೋಡಕ್ ಹೋಗಲ್ಲ. ಈ ಸಮುದಾಯ ಬಂದಂತ ಟೈಮಲ್ಲಿ ನಮ್ಮ ಸಮುದಾಯದಲ್ಲಿ ಹುಟ್ಟಿದಂತ ಎಲ್ಲಾ ಮಕ್ಕಳು ಕೂಡ ಒಂದು ಅನ್ನಂತ ಭಾವನೆಯಿಂದ ಇವತ್ತು ನಾವೆಲ್ಲರೂ ಈ ಒಂದು ಹೋರಾಟ ಮುಖಾಂತರ ನಮ್ಮ ಸಮಾಜದ ನಾಯಕರು ಒಂದೇ ರೀತಿ ಬಂದು ಇವತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಈ ಸಂದೇಶ ಬರೀ ನಾವು MLA ಆಗಬಾರ್ದು. ನಮ್ಮ ಹೋರಾಟ MLA ಆದರೂ ಇದೇ ಥರ ಇರಬೇಕು. ಸೋತ ಮುಂತಾಯಿತು, ಗೆದ್ದ ಮುಂತಾಯಿತು ಇರಬಾರ್ದು. ನಾವೆಲ್ಲ ಒಟ್ಟುಕಟ್ಟಿನಿಂದ, ಯಾಕೆ ನಮಗೂ ರಮೇಶ್ ಜಾರಕಿಹೊಳಿ ತಪ್ಪಿರ್ಬೇಕು, ಅದನ್ನು ತಪ್ಪಿರಬೇಕು. ಆಗ ನಮ್ಮ ತಪ್ಪಿನಿಂದ ಸಮಾಜಕ್ಕೆ ಅನ್ಯಾಯ ಕೊಟ್ಟು ಸಮಾಜ ಹೋರಾಟಕ್ಕೆ ನಾವು ರೆಡಿಯಾಗಿ ಯಾವಾಗಲೂ ಸಿದ್ಧ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಅವರ ಮಂತ್ರಿಮಂಡಲದ 3ರಿಂದ 7 ಆಗಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರದ ಮತ್ತೆ 4 ಕಟ್ಟಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಕ್ಕೆ ಭಾಳ ಅನ್ಯಾಯ ಆಗ್ತದೆ. ಅದಕ್ಕೆ ಹೋರಾಟ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಹೋರಾಟ ಈ ರಾಜ್ಯ ಸರ್ಕಾರ ಇಷ್ಟೇ ಭಾಳ ಕೆಲಸ ಇಲ್ಲ. ಒಬ್ಬರು ಯಾರೋ ಒಬ್ಬರು ಸಣ್ಣ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಸ್ಟೇ ತಂದು ಕೂತ್ಬಿಟ್ಟಾರೆ. ಅದ್ರ ಸ್ಟೇ ತರಲಿಕ್ಕೆ ಭಾಳಷ್ಟು ಹಿಂದೆ ಭಾಳ ಜನ ತೋರಿಸ್ಲಿಕ್ಕೆ ಒಂದು ಮುಖ ಅದೇ. ಅವ್ರು ಸ್ಟೇ ತಂದ ಜನ, ಕರೆಸಿದ ಜನ ಒಬ್ಬ ಅದನ್ನು ಸಿಂಪಲ್ ರಾಜ್ಯ ಸರ್ಕಾರ ವೆಕೆಟ್ ಮಾಡಿದ ತಕ್ಷಣ ಈಗ ನಡೆದಂಥ ನೌಕರಿ ತುಂಬಲಿಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ಪ್ರಾರಂಭ ಇರಲಿ ಬೇಡ ಅನ್ನೋಲ್ಲ. ಯಾಕೆ ಆ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಬೇರೆ ಜಾತ್ರೆ ಸಿಗಬೇಕು. ಆದರೆ ಪೆಂಡಿಂಗ್ ಇಟ್ಟು ನಮ್ಮ ಸಮಾಜಕ್ಕೆ ಮುಂದೆ 4% ಬರುವಂಥ ರಿಸರ್ವ್ ನೌಕರಿ ತುಂಬಿಕೊಳ್ಬೇಕಂತ ನಾವು ಆಗ್ರಹ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತೇವೆ. ಯುದ್ಧಕ್ಕೆ ಹೋಗಿರ್ತೀವಿ. ಹೋದಂಥ
ಫಂಕ್ಷನ್ ಬರ್ತೀವಿ. ಬಂದಾಗ ಎಲ್ಲ ಸೈನಿಕರು ಕೇಳ್ತಾನಂತ, ಅಪ್ಪಣ್ಣ ಎಷ್ಟು ನೀನು ಎಷ್ಟು ಜನಕ್ಕೆ ಎದುರಾಳಿ ಸೈನಿಕರು ಕೊಡೋದಪ್ಪ ಅಂತ ಕೇಳ್ತಾನಂತ. ಅವಾಗ ಅಪ್ಪಣ್ಣ ನಿಂತು ನಾವು 100 ಜನ ಕೊಡೋದಿಲ್ರಿ ಅಂತ. ಆಮೇಲೆ ತಿಪ್ಪರಾಜ್ ತಮ್ಮ ಕೇಳ್ತಾರಂತ, ಎಷ್ಟು ಜನ ಕೊಡೋದಪ್ಪ, ನಾವು 200 ಜನ ಕೊಡೋದಿಲ್ರಿ ಅಂತ. ಬಂಗಾರ ಕೇಳ್ತಾರ, ತಮ್ಮ ಕೇಳ್ತಾರಂತ, ನಾವು 500 ಜನ ಕೊಡೋದಿಲ್ರಿ ಅಂತ. ಅವಾಗ ರಮೇಶ್ ಅಣ್ಣ ರಾಮಣ್ಣ ನನಗೆ ಕೇಳ್ತಾರ, ನೀ ಏನ್ ಮಾಡಿದಪ್ಪ? ನಾನು ಕೈ ಚುಚ್ಚಿದ್ನಡ ಅಂತ. ಏನ್ ಕೈ ಕಾಲಿಗೆ ಚುಚ್ಚಿದ್ನಡ, ಕುದಿಗೆ ಚುಚ್ಚಿದ್ನಡ? ಅಲ್ಲ ರಾಜು, ಏನ್ ಮಾಡಿದ್ದೀನಿ ಎಲ್ಲರೂ ಹೇಳೋದು. ಅಣ್ಣ ಏನ್ ಮಾಡಣ, ನಾನು ಹೋಗಷ್ಟೇ ಎಲ್ಲರೂ ಎದುರಾಳಿ ಸೈನಿಕರು ಹೊಡೆದು ಮಲಗಿಸ್ಬಿಟ್ಟಿದ್ರು, ಸತ್ತೆಣಕ್ಕೆ ನಾನು ಚುಚ್ಚಿ ಬಂದಣ. ಹಂಗೆ ಇದ್ದಂತ ಸಬ್ಜೆಕ್ಟ್ ಎಲ್ಲರೂ ನೀವು ಮಾತಾಡ್ಬಿಟ್ಟಿರಿ. ನಮ್ಗೆ ಏನು ಸಬ್ಜೆಕ್ಟ್ ಇಲ್ಲ, ನೀವೇನು ಮಾತಾಡ್ತೀರಿ ಅದೇ ಸಬ್ಜೆಕ್ಟ್ ತಗೊಂಡು ಮಾತಾಡೋದಷ್ಟೇ ಹೋಗೋದು. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಾವು ಮಾತಾಡ್ಬಿಟ್ಟಿರಿ. ಇವತ್ತು ಬಂಧುಗಳೇ, ನಿಮ್ಮ ಹತ್ರ ನಾವೆಲ್ಲ ಮನೆ ಮಾಡಿರೋದು ಇಷ್ಟೇ. ನಾವೆಲ್ಲ ಹೋರಾಟಗಾರರು, ಹುಟ್ಟುತ್ತಲೇ ನಾಯಕರು. ಹುಟ್ಟುತ್ತಲೇ ನಾಯಕರಾದಕ್ಕೆ ನಮ್ಗೆ ಒಂದು ಪ್ರಾಬ್ಲಮ್ ಹಿಂಗಾಗಿದೆ. 4 ದಿನಗಳ ನಿರಂತರ ಹೋರಾಟ ಧರಣಿಯನ್ನು ಮಾಡಿ ಕೂತಿರ್ತಕ್ಕಂಥ ಪ್ರತಿಫಲದ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಸವರಾಜ ಬೊಮ್ಮೆಯವರು ಮೀಸಲಾತಿಯನ್ನ 7% ಘೋಷಣೆ ಮಾಡಿದ್ರು. ಅದರ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಆಯ್ಕೆಯಾಗಿ ಬಂದಾಗಲಿಂದ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ವಾಲ್ಮೀಕಿ ಸಮಾಜದ ಬರೀ ತಿರುಟದಂತ ಕೆಲಸಗಳೇ ಮಾಡ್ತಾ ಇದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ್ರು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿಕೊಂಡ್ರು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅದೇ ರೀತಿ ಎಲ್ಲ ಒಂದು ಓಡಿ ಕೇಂದ್ರದಲ್ಲಿ ಸಿಸಿ ರಸ್ತೆ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ರು ಕೂಡ ಭಾರತೀಯ ಜನತಾ ಪಕ್ಷ. ಇದೇ ರೀತಿ ಮಾಡ್ಕೊಂಡ್ರೆ ಎಲ್ಲ ಅನೇಕ ವಾಲ್ಮೀಕಿ ಸಮಾಜ ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಂದ್ರೆ ಅದು ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಸರ್ಕಾರ ಅಂತ ಇಷ್ಟಪಡ್ತೇನೆ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದದ್ರಿಂದ ನಮ್ಮ ಒಂದು ವಾಲ್ಮೀಕಿ ಸಮಾಜ ತುಳಿತವಾದ ಕೆಲಸ ಮಾಡಿದೆ. ನಿಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷ ಬಂದ್ರೆ ರಾಮನವರ ಕಡೆ ಮಕ್ಕ ಮಾಡಿ ಇವತ್ತು ನಮ್ಮ ಸಮಾಜದ ಮತಗಳನ್ನು ಪಡ್ತಕ್ಕಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಮತ ತೋರಿಸಿ ಇವತ್ತು ಅವರು ಅಧಿಕಾರ ಬರ್ತಕ್ಕಂಥ ಪಕ್ಷವನ್ನು ಮಾಡ್ತಾ ಇದೆ.